ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಿಮ್ಮ ಮನೆಯಲ್ಲೂ ವಾರ್ಡ್ರೋಬ್ ಹೀಗೆ ಫುಲ್ ಆಗಿಬಿಟ್ಟಿದೆನಾ? ಒಂದ್ರ ಹಿಂದೆ ಒಂದು ಹ್ಯಾಂಗರ್ನ ಹಾಕಿ ಜಾಗನೇ ಇಲ್ದಂಗೆ ಆಗೋಗ್ಬಿಡುತ್ತೆ ಅಲ್ವಾ? ಇದಕ್ಕೆ ನಾನಿವತ್ತು ಒಂದು ಒಳ್ಳೆ ಉಪಾಯ ತೋರಿಸ್ತಾ ಇದ್ದೀನಿ. ನೀವು ಈ ಐಡಿಯಾನ ಫಾಲೋ ಮಾಡಿದರೆ ನಿಮ್ಮ ವಾರ್ಡ್ರೋಬ್ನಲ್ಲೂ ಎಷ್ಟೊಂದು ಜಾಗ ಸೇವ್ ಆಗುತ್ತೆ. ಬನ್ನಿ ಏನದು ಐಡಿಯಾ ನೋಡೋಣ. ಅದಕ್ಕೋಸ್ಕರ ನಿಮಗಿಲ್ಲಿ ಬೇಕಾಗಿರೋದು ವೇಸ್ಟ್ ಆಗಿರುವಂತಹ ಮೆಟಲ್ ಬಳೆಗಳು. ಹಳೆಯ ಮೆಟಲ್ ಬಳೆಗಳು ಕಲರ್ ಹೋಗಿಬಿಟ್ಟಿರುತ್ತೆ, ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿ ಅನಿಸೋದಿಲ್ಲ ನೋಡಿ. ಅಂಥ ಬಳೆಗಳನ್ನು ಸುಮ್ಮನೆ ಬಿಸಾಕೋದು ಬದಲಿ ಇಲ್ಲಿ ಈ ರೀತಿಯಾಗಿ ಉಪಯೋಗಿಸಬಹುದು. ಮೆಟಲ್ ಬಳೆ ಇರಲಿಲ್ಲ ಅಂದರೆ ಈ ತರಹ ಸ್ವಲ್ಪ ದಪ್ಪನಾಗಿರೋ ಪ್ಲಾಸ್ಟಿಕ್ ಬಳೆ ಕೂಡ ಬಳಸಬಹುದು. ಆದರೆ ಯಾವುದೇ ಕಾರಣಕ್ಕೂ ಗಾಜಿನ ಬಳೆ ಮಾತ್ರ ಬಳಸಬೇಡಿ. ಜೊತೆಯಲ್ಲಿ ನಾನಿಲ್ಲಿ ಕೆಲವು ಹ್ಯಾಂಗರ್ಗಳನ್ನು ತಗೋತಾ ಇದ್ದೀನಿ. ಮೊದಲಿಗೆ ಒಂದು ಹ್ಯಾಂಗರ್ನಲ್ಲಿ ನೀವು ಯಾವ ಬಟ್ಟೆನ ಹಾಕಬೇಕು ಅಂದ್ಕೊಂಡಿದ್ದೀರಲ್ವ ಅದನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಟಾಪ್ ಆಗಿರಬಹುದು, ಕುರ್ತಾ ಆಗಿರಬಹುದು, ಯಾವುದನ್ನಾದರೂ ಹಾಕಬೇಕು ಅಂದ್ಕೊಂಡಿರ್ತೀರಲ್ವ ಅದನ್ನು ಈ ರೀತಿ ಹಾಕಿ. ಅದೇ ರೀತಿ ಇನ್ನೊಂದು ಹ್ಯಾಂಗರ್ಗೆ ಇನ್ನೊಂದು ಬಟ್ಟೆನ ಕರೆಕ್ಟಾಗಿ ಹಾಕ್ಕೊಳ್ಳಿ. ಈಗ ಒಂದು ಹಳೆಯ ಮೆಟಲ್ ಬಳೆನ ತಗೊಂಡ್ಬಿಟ್ಟು ನೋಡಿ, ಮೊದಲನೇ ಹ್ಯಾಂಗರ್ ಇತ್ತಲ್ವ ಆ ಹ್ಯಾಂಗರ್ಗೆ ಈ ತರಹ ಬಳೆನ ಹಾಕ್ಕೋಬೇಕು. ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ಆ ಬಳೆಗೆ ಇನ್ನೊಂದು ಹ್ಯಾಂಗರ್ನ ಈ ತರಹ ಸಿಗಿಸಿ. ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಬಳೆನ ಹ್ಯಾಂಗರ್ಗೆ ಯಾವ ರೀತಿಯಾಗಿ ಸಿಗಿಸ್ಬೇಕು ಅಂತ. ಈಗ ಇನ್ನೊಂದು ಮೆಟಲ್ ಬಳೆನ ತಗೊಂಡ್ಬಿಟ್ಟು ನೋಡಿ, ಈ ಎರಡನೇ ಹ್ಯಾಂಗರ್ ಇರುತ್ತಲ್ವ ಅದ್ರ ಒಳಗಡೆ ಸಿಗಿಸ್ಕೊಳ್ಳಿ. ನೀವು ಎಲ್ಲ ಹ್ಯಾಂಗರ್ಗಳಿಗೂ ಮೊದಲೇ ಬಳೆಗಳನ್ನು ಹಾಕಿ ಇಟ್ಕೊಂಡು ನಂತರ ಒಂದಕ್ಕೊಂದು ಹ್ಯಾಂಗರ್ನ ಬಳೆಗೆ ಸಿಗಿಸ್ತಾ ಹೋಗಬಹುದು. ನೋಡಿ, ಈಗ ಎರಡನೇ ಹ್ಯಾಂಗರ್ನ ಎರಡನೇ ಬಳೆಗೆ ಇನ್ನೊಂದು ಹ್ಯಾಂಗರ್ನ ಸಿಗಿಸ್ತಾ ಇದ್ದೀನಿ. ಇದೇ ರೀತಿ ನೀವು 3-4 ಬಳೆಗಳನ್ನು ಸೇರಿಸಿ ಮತ್ತೆ ಮತ್ತೆ ಹ್ಯಾಂಗರ್ನ ಸಿಗಿಸ್ತಾ ಹೋಗಬಹುದು. ನೋಡ್ತಾ ಇದ್ದೀರಲ್ವಾ, ಒಂದು ಹ್ಯಾಂಗರ್ನ ಹ್ಯಾಂಗ್ ಮಾಡೋ ಅಷ್ಟು ಜಾಗದಲ್ಲಿ ನಾನಿಲ್ಲಿ 4 ಹ್ಯಾಂಗರ್ನ ಹ್ಯಾಂಗ್ ಮಾಡಿದ್ದೀನಿ. ಇದರಿಂದ ನಿಮ್ಮ ವಾರ್ಡ್ರೋಬ್ನಲ್ಲಿ ಎಷ್ಟೊಂದು ಜಾಗ ಸೇವ್ ಆಗುತ್ತೆ ಅಲ್ವಾ? ಇದೇ ರೀತಿ ನೀವು ಜೀನ್ಸ್ ಪ್ಯಾಂಟ್ಗಳಾಗಿರಬಹುದು, ಲೆಗ್ಗಿನ್ಸ್ಗಳಾಗಿರಬಹುದು, ಅವುಗಳನ್ನು ಕೂಡ ಹಾಕಿ ಇಡಬಹುದು. ಇವಂತೂ ಇನ್ನೂ ಹೆಚ್ಚಿಗೆನೇ ಇಡಿಸುತ್ತೆ, ಯಾಕಂದರೆ ಒಂದು ಹ್ಯಾಂಗರ್ಗೆ ನೀವು 2 ಪ್ಯಾಂಟ್ ಅಥವಾ 2 ಲೆಗ್ಗಿನ್ಸ್ನ ಹಾಕಬಹುದು. ಸೊ ನೀವು 3 ಹ್ಯಾಂಗರ್ ಯೂಸ್ ಮಾಡಿದರೆ 6 ಲೆಗ್ಗಿನ್ಸ್ ಒಂದೇ ಕಡೆಗೆ ಹೋಗಿಬಿಡುತ್ತೆ. ಇವುಗಳು ಹ್ಯಾಂಗರ್ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗೋದ್ರಿಂದ ವಾರ್ಡ್ರೋಬ್ನಲ್ಲಿ ಯಾವುದು ಎಲ್ಲಿದೆ ಅಂತ ಬೇಗನೆ ಗೊತ್ತಾಗುತ್ತೆ. ಇದೇ ರೀತಿ ನೀವು ಸೀರೆಗಳನ್ನು ಅದರ ಜೊತೆ ಮ್ಯಾಚಿಂಗ್ ಪೆಟ್ಟಿಕೋಟ್, ಬ್ಲೌಸ್ ಎಲ್ಲವನ್ನೂ ಹ್ಯಾಂಗ್ ಮಾಡಿ ಇಡಬಹುದು. ಇದರಿಂದ ನಿಮ್ಮ ವಾರ್ಡ್ರೋಬ್ನಲ್ಲಿ ಖಂಡಿತವಾಗೂ ತುಂಬಾ ಜಾಗ ಸೇವ್ ಆಗುತ್ತೆ. ಅಲ್ಲದೆ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಆಗಿ ಕಾಣುತ್ತೆ ಕೂಡ. ನೋಡಿ, ವೇಸ್ಟ್ ಆಗಿರುವಂತಹ ಬಳೆಗಳನ್ನು ಯಾವ ರೀತಿ ಸದುಪಯೋಗ ಮಾಡ್ಕೋಬಹುದು ಅಲ್ವಾ? ನಾನಿಲ್ಲಿ ಹಳೆಯದಾದ ಮೆಟಲ್ ಬಳೆಗಳನ್ನು ತಗೊಂಡಿದ್ದೀನಿ. ನೋಡಿ, ಸ್ವಲ್ಪವೇ ಡೊಂಕಾಗಿ ಹೋಗಿದೆ. ಅದನ್ನಿಲ್ಲಿ ನಾನು ಪೂರ್ತಿಯಾಗಿ ಒತ್ತಿ ಉದ್ದ ಮಾಡ್ತಾ ಇದ್ದೀನಿ. ಮೊದಲಿಗೆ ಬಳೆನ ಈ ತರಹ ಪೂರ್ತಿಯಾಗಿ ಉದ್ದವಾಗಿ ಮಾಡ್ಕೊಂಡ್ಬಿಟ್ಟು ಆ ನಂತರ ಎಸ್ ಶೇಪ್ನಲ್ಲಿ ಇದನ್ನು ಬೆಂಡ್ ಮಾಡಬೇಕು. ಸಾಮಾನ್ಯವಾಗಿ ಇದು ಕೈನಲ್ಲೇ ಮಾಡೋದಕ್ಕೆ ಆಗತ್ತೆ. ಹಾಗಿದ್ದು ನಿಮಗೆ ಕೈನಲ್ಲಿ ಸರಿಯಾಗಿ ಬೆಂಡ್ ಆಗಲಿಲ್ಲ ಅಂದರೆ ನೀವು ಕಟ್ಟಿಂಗ್ ಪ್ಲೇಯರನ್ನು ಬಳಸಬಹುದು. ಇದರಿಂದ ಅಂತೂ ತುಂಬಾ ಸುಲಭವಾಗಿ ಬಳೆಗಳು ಬೆಂಡ್ ಆಗುತ್ತೆ. ನೋಡಿ, ಇಲ್ಲಿ ಎಸ್ ಆಕಾರದಲ್ಲಿ ಬಳೆನ ಬೆಂಡ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಎಲ್ಲ ಬಳೆಗಳನ್ನು ಬೆಂಡ್ ಮಾಡಬೇಕು. ನಾನಿಲ್ಲಿ ಕೇವಲ 4 ಬಳೆಗಳನ್ನು ತಗೊಂಡಿದ್ದೀನಿ. ನೀವು ಬೇಕಾದರೆ ಇನ್ನೂ ಜಾಸ್ತಿ ಬಳೆಗಳನ್ನು ಉಪಯೋಗಿಸಬಹುದು. ನೋಡಿ, ಪ್ರತಿಯೊಂದು ಬಳೆನನ್ನು ಈ ರೀತಿ ಒತ್ತಿ ಸ್ಟ್ರೇಟ್ ಮಾಡಿ ಆ ನಂತರ ಅದನ್ನು ಎಸ್ ಆಕಾರದಲ್ಲಿ ಬೆಂಡ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಪ್ಲೇಯರಿಂದ ಅಂತೂ ತುಂಬಾ ಸುಲಭವಾಗಿ ಆಗೋಗುತ್ತೆ.
ನೋಡಿ ಹೀಗೆ ಎಲ್ಲ ಬಳೆಗಳನ್ನು ಎಸ್ ಆಕಾರದಲ್ಲಿ ಬೆಂಡ್ ಮಾಡ್ಕೊಂಡ ನಂತರ ಇಲ್ಲಿ ನಮಗೊಂದು ಹ್ಯಾಂಗರ್ ಬೇಕಾಗುತ್ತೆ. ಹೀಗೆ ನೋಡಿ ಒಂದು ಹ್ಯಾಂಗರಿಗೆ ಈ ಎಸ್ ಆಕಾರ ಮಾಡ್ಕೊಂಡಿದ್ವಿ ಅಲ್ವಾ, ಆ ಬಳೆನ ಒಂದು ಭಾಗವನ್ನು ಈ ತರಹ ಹ್ಯಾಂಗರ್ಗೆ ಸಿಗಿಸ್ಬಿಟ್ಟು ಮತ್ತಷ್ಟು ಒತ್ತಬೇಕು. ಅಂದರೆ ಅದು ಹ್ಯಾಂಗರ್ನಿಂದ ಹೊರಗಡೆ ಬರಬಾರ್ದು, ಆ ರೀತಿಯಾಗಿ ಒತ್ತಬೇಕು. ನೋಡಿ ವಿಡಿಯೋದಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಾಗ್ತಿದೆ ಅನ್ಕೋತೀನಿ. ಈ ತರಹ ಅದು ಹ್ಯಾಂಗರ್ಗೆ ಸಿಕ್ಕಿ ಹಾಕ್ಕೊಳ್ಬೇಕು. ಇದೇ ತರಹ ಎಲ್ಲ ಬಳೆಗಳನ್ನು ಹ್ಯಾಂಗರ್ಗೆ ಫಿಕ್ಸ್ ಮಾಡ್ಕೋಬೇಕು. ನೋಡಿ ವೇಸ್ಟ್ ಆಗಿರುತ್ತೆ ಅಂತ ಬಿಸಾಕೋ ಬದಲಿಗೆ ಅವುಗಳನ್ನು ಮತ್ತೆ ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬಹುದು ಅಂತ ಯೋಚನೆ ಮಾಡಬೇಕು ಅಲ್ವಾ. ಆ ರೀತಿಯಾದ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ತುಂಬಾ ಸಿಗುತ್ತೆ. ನೋಡಿ ಎಲ್ಲವನ್ನು ಸಿಗಿಸಿದ ನಂತರ ಹೀಗೆ ಕಟಿಂಗ್ ಪ್ಲೇಯರ್ನಿಂದ ಮತ್ತೊಮ್ಮೆ ಒತ್ಕೊಂಡ್ಬಿಡಿ. ಹ್ಯಾಂಗರ್ನಿಂದ ಅದು ಉದುರಬಾರ್ದು. ಎಲ್ಲವನ್ನು ಒಂದು ಸಲ ಟೈಟ್ ಮಾಡ್ಕೊಂಡ ನಂತರ ಇದು ಈಗ ರೆಡಿ ಆಯಿತು. ಇದನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಿ ಅಲ್ವಾ, ಬನ್ನಿ ಈಗ ತೋರಿಸ್ತೀನಿ. ನೋಡಿ ಅಡುಗೆ ಮನೆ ಗೋಡೆಗೆ ಈ ರೀತಿ ಪುಷ್ ಪಿನ್ ಅಥವಾ ಒಂದು ಮೊಳೆ ಹಾಕಿದರೆ ಅದಕ್ಕೆ ಈ ಹ್ಯಾಂಗರ್ನ ಫಿಕ್ಸ್ ಮಾಡ್ಕೊಳ್ಳಿ. ಬಳೆಗಳನ್ನು ಸಿಗಿಸಿದ್ವಿ ಅಲ್ವಾ, ಅದೇ ಹ್ಯಾಂಗರ್ ಇಲ್ಲಿ ಹಾಕಬೇಕು. ಆ ನಂತರ ಈ ಎಸ್ ಆಕಾರ ಮಾಡಿದ್ದ ಬಳೆಗಳಲ್ಲಿ ನಾವು ಚಮಚ, ಟೀ ಸೋಸುವಂತಹ ಜಾಲರಿ, ಹಾಗೆಯೇ ತರಕಾರಿಗಳ ಸಿಪ್ಪೆ ತೆಗೆಯುವಂತಹ ಸ್ಕ್ರ್ಯಾಪರ್, ಇವೆಲ್ಲವುಗಳನ್ನು ಇದ್ರ ಒಳಗಡೆ ಸಿಗಿಸಿ ಇಟ್ಕೋಬಹುದು. ನೋಡಿ ವೇಸ್ಟ್ ಆಗಿರುವಂತಹ ಹಳೆ ಬಳೆಗಳಿಂದ ಒಂದು ಕಿಚನ್ ಆರ್ಗನೈಸರ್ ರೆಡಿ ಆಯಿತು ಅಲ್ವಾ. ನಾನಿಲ್ಲಿ 4 ಬಳೆಗಳನ್ನು ಹಾಕಿದ್ದೀನಿ, ಹಾಗಾಗಿ ಕೇವಲ 4 ಐಟಮ್ ಮಾತ್ರ ನೇತಾಕೋಕ್ಕೆ ಸಾಧ್ಯ ಆಯಿತು. ಒಂದು ಹ್ಯಾಂಗರ್ನಲ್ಲಿ 6-7 ಬಳೆಗಳು ಕೂಡ ಹಿಡಿಸುತ್ತೆ. ನೋಡಿ ಈ ರೀತಿ ಮಾಡೋದ್ರಿಂದ ಹ್ಯಾಂಗರ್ನಲ್ಲಿ ಎಲ್ಲ ಚಮಚ, ಟೀ ಸೋಸುವ ಜಾಲರಿ ಕೂಡ ಹೋಗಿಬಿಡುತ್ತೆ. ಒಂದೇ ಕಡೆಗೆ ಬೇಗನೆ ಸಿಗೋ ಹಾಗೆ ಕೂಡ ಆಗತ್ತೆ. ನಿಮ್ಮ ಅಡುಗೆ ಮನೆಗೂ ಈ ರೀತಿಯ ಒಂದು ಆರ್ಗನೈಸರ್ ರೆಡಿ ಮಾಡ್ಕೋತೀರಿ ಅಲ್ವಾ. ಈಗ ಬನ್ನಿ ಇನ್ನೊಂದು ಐಡಿಯಾ ನೋಡೋಣ. ಇದೇ ರೀತಿಯ ಮೆಟಲ್ ಬಳೆಗಳನ್ನು ಇಲ್ಲಿ ಬಳಸ್ತಾ ಇದ್ದೀನಿ, ಆದರೆ ಇಲ್ಲಿ ಯಾವುದೇ ಬಳೆಗಳನ್ನು ಬೆಂಡ್ ಮಾಡ್ತಾ ಇಲ್ಲ. ಪೂರ್ತಿಯಾಗಿ ರೌಂಡ್ ಇರುವಂತಹ ಬಳೆಗಳನ್ನೇ ಬಳಸ್ತಾ ಇದ್ದೀನಿ. ನೋಡಿ ಅದಕ್ಕೊಂದು ಹ್ಯಾಂಗರ್ ಕೂಡ ಬೇಕಾಗುತ್ತೆ. ಈ ಹ್ಯಾಂಗರ್ ಮುರಿದು ಹೋಗಿಬಿಟ್ಟಿದೆ. ಆ ಮುರಿದೋಗಿರುವಂತಹ ಹ್ಯಾಂಗರ್ನಲ್ಲಿ ಈ ಬಳೆಗಳನ್ನು ಸೇರಿಸ್ಕೊಂಡ್ಬಿಡಿ. ಮುರಿದು ಹೋಗಿರುವಂತಹ ಹ್ಯಾಂಗರ್ ಕೂಡ ಇಲ್ಲಿ ಉಪಯೋಗಕ್ಕೆ ಬರ್ತಾ ಇದೆ ಅಲ್ವಾ. ನೋಡಿ ಹೀಗೆ ಎಲ್ಲ ಬಳೆಗಳನ್ನು ಹ್ಯಾಂಗರ್ ಒಳಗಡೆ ಸೇರಿಸಿದ ನಂತರ ಇದನ್ನು ಏನು ಮಾಡಬಹುದು ಬನ್ನಿ ನೋಡೋಣ. ಇಲ್ಲಿ ನೋಡಿ ಈ ಹ್ಯಾಂಗರನ್ನು ಕೂಡ ನಾನು ಒಂದು ಕಡೆಗೆ ನೇತು ಹಾಕಿದ್ದೀನಿ. ಈಗ ಈ ಬಳೆಗಳ ಒಳಗೆ ನಮ್ಮ ದುಪ್ಪಟ್ಟಗಳನ್ನು ಸಿಗಿಸಿ ಇಡಬಹುದು. ನೋಡಿ ಒಂದೊಂದು ಬಳೆ ಒಳಗಡೆ ಒಂದೊಂದು ದುಪ್ಪಟ್ಟ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ. ಒಂದರ ಪಕ್ಕ ಒಂದು ಪೂರ್ತಿಯಾಗಿ ಕಾಣೋ ಥರ ಇರೋದ್ರಿಂದ ಉಪಯೋಗಿಸೋವಾಗ ಯಾವುದು ಬೇಕು ಅಂತ ತೆಗೆದುಕೊಳ್ಳೋದಕ್ಕೂ ಸುಲಭ ಆಗುತ್ತೆ ಅಲ್ವಾ. ನೋಡಿದ್ರಲ್ಲ ಫ್ರೆಂಡ್ಸ್, ವೇಸ್ಟ್ ಅಂತ ಬಿಸಾಕುವ ಹಳೆಯ ಬಳೆಗಳನ್ನು ಹೇಗೆ ಮತ್ತೆ ಉಪಯೋಗಿಸ್ಕೊಳ್ಬಹುದು ಅಂತ. ಈ ಎಲ್ಲ ಐಡಿಯಾಗಳು ನಿಮಗೂ ತುಂಬಾ ಇಷ್ಟ ಆಗಿರುತ್ತೆ ಅಲ್ವಾ. ಹಾಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಬೇರೆಯವ್ರ ಜೊತೆ ಶೇರ್ ಕೂಡ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ವಿಡಿಯೋಗಳು ಬೇಗನೆ ಸಿಗುತ್ತೆ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಧನ್ಯವಾದಗಳು.